ಒಂದು ತೀರ ರಾತ್ರಿ. ಅರಣ್ಯದ ಮೂಲೆಗಳಲ್ಲಿ ಸಣ್ಣ ಪ್ರಾಣಿಗಳು ಮೇಳವಾಡುತ್ತವೆ. ಮನಸ್ಸು ಶಾಂತಿಗೆ ಕುಳಿತರೆ ಕತೆ ಪ್ರಾರಂಭವಾಗುತ್ತದೆ. ಕೊಟ್ಟಿಗೆಯ ಗುಹೆಯ ಬಳಿ ಸಿಕ್ಕಿ ಬಿದ್ದ ಕಾಗೆಯೊಂದು ಮನಸ್ಸು ಕಚ್ಚುವಂತೆ ಕೂಗುತ್ತದೆ. ಆ ಬೆನ್ನತ್ತಲಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಪ್ರಾಣಿಗಳು ಕೇಳುತ್ತವೆ, ನಿಮ್ಮೊಳಗಿನ ಶಬ್ದ ನೆನಪು ಹೇಳುತ್ತಾಂತೆ ಎಂದು. ಕೋಲಾಹಲ ಬಡಿತವಾಗುತ್ತದೆ. ಶಬ್ದ ಕಡಿಮೆ ಹೊಳೆದು ನಿಂತಂತೆ ಮಾರ್ಗ ತೋರಿಸುತ್ತದೆ. ಮೊದಲ ಪಾಠ ತೋರಿತು. ನಿಶ್ಚಳವಾಗಿ ಕುಳಿತರೆ ಮಾತ್ರ ನಿಜವಾದ ಕೇಳುವಿಕೆ ಸಾಧ್ಯ. ಒಂದು ಕ್ಷಣ ನಿಲ್ಲಿ. ಇನ್ನೆಲ್ಲ ದೂರವಾಗಿ ಉರಿಯುತ್ತದೆ. ಶ್ವಾಸವನ್ನು ಗಮನಕ್ಕೆ ತರುವುದು ಮೊದಲ. ಗಭೀರವಾಗಿ ಉಸಿರಾಡಿ. ಪ್ರತಿ ಉಸಿರಿನಲ್ಲಿ ಏಕಾಗ್ರತೆ ಬರುತ್ತದೆ. ಆ ರಾತ್ರಿ ಪ್ರಾಣಿ ಗುಂಪು ಏಕತೆಯಿಂದ ಕುಳಿತಿತು. ಅವರು ಮೊದಲನೆಯ ಬದಲಾವಣೆಯನ್ನು ಕಾಣಲಾರಂಭಿಸಿದರು. ಮೂಢ ಚಿಂತೆ ಮಬ್ಬಿನಲ್ಲಿ ಉಪಶಮನ. ದ್ವಿತೀಯ ಪಾಠ ಗಮನವನ್ನು ಹೊರಟಿಸುತ್ತದೆ, ಆದರೆ ಬೇಗನೆ ಮರಳಬೇಕು. ನಾವು ಹೊರಗಡೆ ಬೇಕಾದಷ್ಟು ನೋಡಿದರೂ ಒಳಗೆ ಕಲ್ಪನೆಗಳೇ ಆಡುತ್ತವೆ. ಒಂದು ಕಾಗೆ ನೀರಿನ ಮೇಲೆ ತಲೆ ತೋರಿಸುತ್ತದೆ. ಅದು ತನ್ನ ಪ್ರತಿಬಿಂಬವನ್ನು ನೋಡಿ ಆತ್ಮಪರಿಶೀಲನೆ ಆರಂಭಿಸುತ್ತದೆ. ನಿಶ್ಚಿತತೆ ಅಲ್ಲಿದೆ. ಅವರಲ್ಲಿ ಒಬ್ಬ ಗಿಡಗೋಡೆಯ ಮೇಲೆ ಕುಳಿತುಕೊಂಡು ಮೌನದಿಂದ ಕೇಳಿದ. ಮೌನದಲ್ಲೇ ಸಂಗತಿ ಬರುತ್ತದೆ ಎಂದು ಅವರು ಅರಿತುಕೊಂಡರು. ಮನಸ್ಸು ಅಲೆಯಂತೆ. ಆಲೋಚನೆ ಬಂದೋಗೇ ಹೋಗುತ್ತದೆ. ನಾವು ಅದಕ್ಕೆ ತಿರುಗಿ ಬರಬಾರದು, ಕೇವಲ ಗಮನಿಸಬೇಕು ಮತ್ತು ಬಿಡಬೇಕು. ಪ್ರತಿಯೊಂದು ಉಸಿರಿನಲ್ಲಿ ನಾವು ಹೊತ್ತೊಯ್ದು ಬಿಡುವ ಕಲಿಕೆ ಇದೆ. ಅಸಹಜತೆಯ ಬಲವನ್ನು ತೆಗೆದುಬಿಟ್ಟು ಸುಮ್ಮನಾಗಲು ಕಲಿಯಿರಿ. ಅವರು ಪ್ಯಾಶನ್ಕಗಳನ್ನು ಮಾತಾಡಲಿಲ್ಲ, ಬದಲಾಗಿ ಅವರು ಮತ್ತೆ ಒಂದು ಕ್ಷಣವನ್ನು ಮೆಚ್ಚಿದರು. ಪ್ರಸನ್ನತೆ ಅಲ್ಲಿ ಹುಟ್ಟಿತು. ಮೂರನೆಯ ಪಾಠದಲ್ಲಿ ಹಳ್ಳಿಯ ಹಾದಿ ಇದ್ದು, ಅದು ಕಠಿಣತೆ ಮತ್ತು ಆಕಾಂಕ್ಷೆಗಳ ಸಂಕಲನ. ಪ್ರಾಣಿಗಳು ಧೈರ್ಯದಿಂದ ನಡೆದರು, ಆದರೆ ಮನಸ್ಸು ಸಮತೋಲದಲ್ಲಿರಲಿ ಎಂದು ನೆನೆಸಿದರು. ಒಂದು ದಿನ ಕಲ್ಲುಗಳಿಗೆ ಹಾರಿ ಬರುತ್ತದೆ ಎನ್ನುತ್ತದೆ ಆತ್ಮ, ಆ ನೋವು ಕೂಡ ಹೋಗುತ್ತದೆ ಎಂದು ಒಬ್ಬರು ನೆನೆಸಿದರು ಮತ್ತು ಮುಂದುವರೆದರು. ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ, ಅದು ಭಯದೊಂದಿಗೆ ನಿಧಾನವಾಗಿ ಇರುವ ಕಲೆಯೇ ಆಗಿದೆ ಎಂದು ಕೋಗಿಲೆ ಹೇಳಿದರು. ಪ್ರತಿದಿನ ಒಂದು ಪುನಃ ಪ್ರಯತ್ನ. ನೀರಿನ ಆದರ್ಶದಲ್ಲಿ ನಾವು ತನ್ನ ಪುನರಾವೃತ್ತಿ ಕಾಣಬೇಕು. ಸವಾಲುಗಳು ತರಬೇತಿ ಮಾತ್ರ. ಅವರು ತಮ್ಮ ಸಣ್ಣ ಗೆಲುವುಗಳನ್ನು ಆಚರಿಸಿದರು. ಪ್ರತಿಯೊಂದು ಜೋರಾದ ಉಸಿರು ಅವರು ಧನ್ಯತೆಯಿಂದ ತುಂಬಿಸಿದರು. ಇನ್ನು ಮುಂದೆ ಅಂತರಾಳದಲ್ಲಿ ಚಿಕ್ಕ ಬೆಳಕು ಬೆಳಗಿತು. ಅದೇ ಬೆಳಕು ಅವರನ್ನು ಮುಂದಿನ ಹಾದಿಗೆ ತಂದುಕೊಟ್ಟಿತು. ವಿಹಂಗಮ ದೃಷ್ಟಿ ಮತ್ತು ಶಾಂತಿ. ನಾಲ್ಕನೇ ಪಾಠದಿಂದ ಅವರು ಕಲಿತರು, ನಿಶ್ಚಲ ಮನಸ್ಸು ಎಲ್ಲ ಸತ್ಯಗಳನ್ನು ಸ್ಪಷ್ಟವಾಗಿ ಕಾಣಿಸುತ್ತದೆ. ದೇವಮಾನಸದಲ್ಲೇ ಶಾಂತಿ ಬೆಳೆಯುವುದು. ಪ್ರತಿ ಕ್ಷಣದಲ್ಲೂ ಅವರು ಮನನದಿಂದ ಬದುಕಲು ಪ್ರಾರಂಭಿಸಿದರು. ಪ್ರತಿ ಚಲನವಲನ ಜಾಗ್ರತೆಯ ಸಂಗತಿಯಾಗಿ ಪರಿವರ್ತಿಸಿತು. ಶಬ್ದಗಳು ಕಮ್ಮಿ ಆಗಿದವು. ಹೃದಯ ಸ್ಪಂದನವೇ ಹೆಚ್ಚು ಸ್ಪಷ್ಟವಾಗಿ ಕೇಳಿಸಿತು. ಆ ಸ್ಪಂದನವೇ ಅವರನ್ನು ಮನೆಗೆ ಕರೆತಂದಿತು. ಮಧುರವಾದ ನೆನಪುಗಳು ಮೂಡಿದವು, ಆದರೆ ಅವುಗಳಲ್ಲೂ ಅವರು ಹಾರ್ಮೋನಿ ಕಂಡರು. ಪ್ರತಿಯೊಂದು ಅನುಭವವೂ ತರಬೇತಿ ಎಂದು ಮನಸ್ಸು ಹೇಳಿತು. ಅವರು ಹಿಂದೆ ಕಾಣುವ ಎಲ್ಲ ಘಟನೆಗಳನ್ನು ಅಪೇಕ್ಷೆಯೇನೋ ತಪ್ಪದೇ ಸ್ವೀಕರಿಸಿದರು. ಕ್ಷಮೆ ಮತ್ತು ಸಮಾಧಾನ ಹೃದಯದಲ್ಲಿ ಬೆಳವಣಿಗೆಯಾಯಿತು. ಇದೊಂದು ಹೊಸ ಪ್ರಾರಂಭ. ಮನಸ್ಸಿನ ಕುಶಲತೆ ಬೆಳೆಯಿತು. ಪ್ರತಿ ಉಸಿರಿನಿಂದ ಅವರು ಜ್ಞಾನವನ್ನು ಬಿಂಬಿಸಿದರು. ಅಂತಿಮ ಪಾಠ ಜ್ಞಾನ ಮಾತಿನಲ್ಲೇ ಅಲ್ಲ, ಆಚರಣೆಯಲ್ಲಿ. ತಂತ್ರ ಮತ್ತು ಜೀವನ ಶೈಲಿ ಒಂದಾಗಿದಾಗ ಸತ್ಯ ಬೆಳಕು ಬರುತ್ತದೆ. ದಿನನಿತ್ಯದ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆಯನ್ನು ತರಬಹುದು. ಅವರು ಸಹಜವಾಗಿ ಪ್ರತಿ ಉಸಿರಿನಲ್ಲಿ ಜೀವನವನ್ನು ಆರಾಧಿಸಲ ಮಾಡಿದರು. ಅವರು ಮನೆಯತ್ತ ಹಿಂತಿರುಗಿದಾಗ ಮನಸ್ಸಿಗೆ ಏಕಾಗ್ರತೆ ಕೊಟ್ಟರೂ ಸುತ್ತಲೂ ಇರುವ ಎಲ್ಲವೂ ಹೊಸ ರೀತಿಯಲ್ಲಿ ಕಾಣಿಸಿತು. ಈ ಕಥೆಯಲ್ಲಿನ ಸರಳತೆಯೇ ದೊಡ್ಡ ಸಂದೇಶ. ಗಮನ ನೀಡಿದಲ್ಲಿ ನಮ್ಮೊಳಗಿನ ಶಾಂತಿ ಪ್ರಬಲವಾಗುತ್ತದೆ ಎಂದು ಅವರು ಅರಿತುಕೊಂಡರು. ನಮ್ಮೆಲ್ಲರಲ್ಲಿರುವ ಹೃದಯದ ಸಣ್ಣ ದೋಣಿ ಗಮನದಲ್ಲೇ ಸಾಗುತ್ತದೆ. ಅದನ್ನು ನಾವು ಹೊತ್ತಿಕೊಂಡರೆ ಸಾಗರವನ್ನೆಲ್ಲ ನಿಧಾನವಾಗಿ ಮೇಲುಗೊಳ್ಳುತ್ತದೆ. ಈ ಕತೆ ನಿಮಗೆ ನೆನಪಾಗಲಿ. ಪ್ರತಿ ಉಸಿರನ್ನು ಗಮನಿಸಿ, ಪ್ರತಿ ಕ್ಷಣವನ್ನು ಸ್ವೀಕರಿಸಿ ಮತ್ತು ಸಂಭ್ರಮವೆಂದು ಹಾಡಿ ಸಾಗಿರಿ.